ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಅದು ಒಂದು ಹಳ್ಳಿ. ಸಂಜೆ ಆದರೆ ಹಳ್ಳಿ ಯುವಕರು ಮತ್ತು ವಯಸ್ಕರಿಂದ ತುಂಬಿರುತ್ತದೆ. ವಯಸ್ಕರು ರಾಜಕೀಯ, ಯುವಕರು ಚಲನಚಿತ್ರಗಳ ಬಗ್ಗೆ ಚರ್ಚಿಸುತ್ತಾರೆ. ಅದು ಸಂಜೆಯ ಅವರ ಚರ್ಚೆಗಳ ಭಾಗಗಳಾಗಿವೆ. ಆದರೆ ಯುವಕರು ರಾತ್ರಿಯ ನಂತರವೇ ಮನೆಗೆ ತಲುಪುವುದು. ಅದಕ್ಕೂ ಮೊದಲು ಯಾವುದಾದರೂ ವಿಷಯದ ಬಗ್ಗೆ ಪರಸ್ಪರ ಸವಾಲುಗಳು ಎದುರಾಗುತ್ತವೆ. ಹೀಗಿರಲು ಪ್ರತಿದಿನದಂತೆ ಆ ದಿನವೂ 4 ಯುವಕರು ಸಂಜೆ ಒಟ್ಟುಗೂಡಿ ದೆವ್ವಗಳ ಬಗ್ಗೆ ಚರ್ಚಿಸಿದರು. ಆ ಗುಂಪಿನಲ್ಲಿದ್ದ ಒಬ್ಬ ಯುವಕ ಕೇಶವ ಹೇಳುತ್ತಾನೆ, ಓ, ಏನಾದರೂ ಹೇಳು, ನಾನು ಆ ದೆವ್ವಗಳನ್ನು ನಂಬುವುದಿಲ್ಲ. ಓಹೋ, ದೆವ್ವಗಳ ಬಗ್ಗೆ ಹಾಗೆ ಹಗುರವಾಗಿ ಮಾತನಾಡಬೇಡ. ನನ್ನ ಅಜ್ಜಿ ಅವುಗಳಿಗೆ ಕೋಪ ಬರುತ್ತದೆ ಎಂದು ಹೇಳಿದ್ದರು ಎಂದು ಸುಭಾಷ್ ಹೇಳಿದ. ದೆವ್ವಗಳ ಮೇಲೆ ದ್ವೇಷ ಸಾಧಿಸುವುದರಲ್ಲಿ ಅರ್ಥವೇನು? ನಮ್ಮ ಹಳ್ಳಿಯಲ್ಲಿ ದೆವ್ವ ಎಂದರೇನು? ಅಸಂಬದ್ಧವಾದ ಮಾತು ಎಂದು ಅದಕ್ಕೆ ಪ್ರತ್ಯುತ್ತರವಾಗಿ ಕೇಶವ ಹೇಳುತ್ತಾನೆ, ನಮ್ಮ ಊರಿನಲ್ಲಿ ಹಲವರು ಆತ್ಮವನ್ನು ನೋಡಿರುವುದಂತೂ ನಿಜ. ಯಾರಾದರೂ ಅದರ ಬಗ್ಗೆ ತಪ್ಪಾಗಿ ಮಾತನಾಡಿದರೆ ಅವರು ಆತ್ಮದ ಕೈಯಲ್ಲಿ ಅಂತ್ಯವನ್ನು ನೋಡುತ್ತಾರೆ. ನೀವು ಎಚ್ಚರಗೊಳ್ಳಬೇಕು. ಭಯಗೊಂಡ ರಮೇಶ್ ಕೂಡ ಹೌದೆನ್ನುತ್ತಾನೆ. ಸರಿ ಸರಿ, ನೀವು ಮಾತನ್ನು ಮುಂದುವರಿಸಿ, ನನಗೆ ಚಿಂತೆ ಇಲ್ಲ. ಅದು ನನ್ನ ವಿಷಯಕ್ಕೆ ಬಂದರೆ ನಾನು ಅದನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಕೇಶವ ಮನೆಯ ಕಡೆ ಹೋಗುತ್ತಾನೆ. ಕೇಶವ ಪ್ರೌಢಶಾಲೆ ಶಿಕ್ಷಣ ಪಡೆದ ಯುವಕ. ಅವನು ತುಂಬಾ ಧೈರ್ಯಶಾಲಿ. ಮನೆಗೆ ಬಂದ ತಕ್ಷಣ ಅಮ್ಮ, ಊಟ ತಯಾರಿಸಿ ಎಂದು ಹೇಳಿ ಅವರೆಲ್ಲರೂ ಸೇರಿ ಚರ್ಚಿಸಿದ ಆ ದೆವ್ವದ ಬಗ್ಗೆ ಯೋಚಿಸುತ್ತಾ ತನ್ನ ತಾಯಿ ಸಿದ್ಧಪಡಿಸಿದ ಆಹಾರವನ್ನು ತಿನ್ನುತ್ತಿದ್ದ. ನಂತರ ಅವನು ಮನೆಯ ಮೇಲಿನ ಮಹಡಿಯಲ್ಲಿದ್ದ ತನ್ನ ಕೋಣೆಗೆ ಹೋಗಿ ಬಾಗಿಲು ಮುಚ್ಚಿ ಮಲಗುತ್ತಾನೆ. ಸಮಯ ರಾತ್ರಿ 2 ಗಂಟೆ. ಕೇಶವನಿಗೆ ಇದ್ದಕ್ಕಿದ್ದಂತೆ ಎಚ್ಚರವಾಯಿತು. ಅವನು ಲಾಕ್ ಮಾಡಿದ್ದ ಬಾಗಿಲು ತೆರೆದಿತ್ತು. ಅವನು ಬಾಗಿಲು ಲಾಕ್ ಮಾಡದೆ ಮಲಗಿದ್ದೇನೆ, ಇದು ಹೇಗೆ ಸಾಧ್ಯ ಎಂದು ಅವನು ಯೋಚಿಸಿದ. ತಕ್ಷಣ ಅವನು ಎದ್ದು ಬಾಗಿಲನ್ನು ಲಾಕ್ ಮಾಡಲು ಹೋದ. ಆಗ ಇದ್ದಕ್ಕಿದ್ದಂತೆ ಎಲ್ಲಿಂದಲೋ ಒಂದು ಒಳ್ಳೆಯ ಪರಿಮಳ ಬರುತ್ತಿತ್ತು. ಈ ಪರಿಮಳ ಏನು? ನಾನು ಇದನ್ನು ಹಿಂದೆಂದೂ ಅನುಭವಿಸಿಲ್ಲ ಎಂದು ಅವನು ಯೋಚಿಸಿ ಬಾಗಿಲನ್ನು ಲಾಕ್ ಮಾಡಲು ಹೊರಟ. ಅಷ್ಟರಲ್ಲಿ ಬಾಗಿಲ ಬಳಿ ಯಾರು ನಿಂತಿರುವುದನ್ನು ಗಮನಿಸಿದ ಕೇಶವ ಹೊರಗೆ ಬರುತ್ತಾನೆ. ಅವಳು ಸುಮಾರು 20 ವರ್ಷ ವಯಸ್ಸಿನವಳು. ಗಾಳಿಯಲ್ಲಿ ಹಾರುವ ದಪ್ಪ ಉದ್ದದ ಕೂದಲು, ದೇಹವನ್ನು ಬಿಗಿಯಾಗಿ ಸುತ್ತುವ ತಿಳಿ ಗುಲಾಬಿ ಬಣ್ಣದ ಸೀರೆ, ಹರಿದಿರುವ ಟಾಪ್ ತೊಟ್ಟಿರುವ ತೆಳ್ಳಗಿನ ಸೂಕ್ಷ್ಮವಾದ ಹುಡುಗಿ. ಕೇಶವ ಇಷ್ಟೊತ್ತಿನಲ್ಲಿ ಯಾರಿರಬಹುದು ಎಂದು ಯೋಚಿಸುತ್ತಾ, ಹಲೋ, ಅದು ಯಾರು ಎಂದು ಕೇಳುತ್ತಾನೆ. ಪ್ರತ್ಯುತ್ತರವಾಗಿ ಆ ಕಡೆಯಿಂದ, ನಾನ್ಯಾರು ಎಂದು ನಿನಗೆ ಗೊತ್ತಿಲ್ಲವೇ? ನಿನ್ನೆ ರಾತ್ರಿಯಷ್ಟೇ ನೀನು ನನ್ನ ಬಗ್ಗೆ ತುಂಬಾ ಮಾತನಾಡಿದ್ದೀಯಾ ಅಲ್ವಾ ಎನ್ನುವ ಮೃದುವಾದ ಮಾದಕತೆಯನ್ನು ಹೊಂದಿರುವ ಧ್ವನಿಯೊಂದು ಕೇಳಿಸಿತು. ಅದನ್ನು ಕೇಳಿದ ಕೇಶವ ಹೇಳುತ್ತಾನೆ, ಏ, ನನ್ನ ಜೊತೆ ಹೀಗೆ ವರ್ತಿಸಬೇಡ. ನೀನು ಯಾರು? ಅದಕ್ಕೆ ಪ್ರತ್ಯುತ್ತರವಾಗಿ ಆ ಕಡೆಯಿಂದ, ನಾನು ಯಾರೆಂದು ನೋಡುತ್ತೀಯಾ? ನೋಡು ನೋಡು, ನಾನು ಕಾಣುತ್ತಿಲ್ಲವೇ ಎನ್ನುತ್ತಾ ಆ ಆಕಾರ ಒಮ್ಮೆ ಹಿಂದಕ್ಕೆ ತಿರುಗಿತು. ಅಷ್ಟೇ. ಆ ರೂಪವನ್ನು ನೋಡಿದ ಕೇಶವ ಭಯದಿಂದ ನಡುಗಲು ಶುರು ಮಾಡುತ್ತಾನೆ. ಅವನು ಭಯದಿಂದ ಬೆವರುತ್ತಿದ್ದ. ಅವಳ ಮುಖವು ರಕ್ತದಿಂದ ಆವೃತವಾಗಿತ್ತು. ಅವಳ ಕಣ್ಣುಗಳು ಉಬ್ಬಿಕೊಂಡು ರಕ್ತದಲ್ಲಿ ತೇಲುತ್ತಿದ್ದವು. ಅಂತಹ ದೃಶ್ಯವನ್ನು ನೋಡಿದ ಕೇಶವ ಕೂಡಲೇ 1 ಹೆಜ್ಜೆ ಹಿಂದಕ್ಕೆ ಇಟ್ಟ. ಕೇಶವ 1 ಹೆಜ್ಜೆ ಹಿಂದಕ್ಕೆ ಇಡುತ್ತಿದ್ದಂತೆ ಆ ಆಕೃತಿ 2 ಹೆಜ್ಜೆ ಮುಂದಕ್ಕೆ ಇಟ್ಟಿತು. ದೆವ್ವಗಳೇ ಇಲ್ಲವೇ? ನೀವು ಅವುಗಳನ್ನು ನೋಡಿದ್ದೀರಾ? ಇವೆಯೇ? ಹೇಳು ಎಂದು ಭಯಾನಕ ಧ್ವನಿಯಲ್ಲಿ ಅವಳು ಕೇಳುತ್ತಾಳೆ. ಆ ಧ್ವನಿಯನ್ನು ಕೇಳಿದ ಕೇಶವ, ಇರು, ನಾನೊಬ್ಬ ಬಡಪಾಯಿ ಮನುಷ್ಯ, ನನಗೆ ಏನು ಮಾಡಬೇಡ ಎಂದು ಭಯದಿಂದ ನಡುಗುತ್ತಾ ಹೇಳುತ್ತಾನೆ. ಆ ಕ್ಷಣ ಕೇಶವ 1 ಕ್ಷಣ ಯೋಚಿಸುತ್ತಾನೆ, ನನ್ನ ಧೈರ್ಯಕ್ಕೆ ಏನಾಯಿತು? ಕೇಶವ ತನ್ನ ಯೋಚನೆಗಳಿಗೆ ಒಳಗಾಗುತ್ತಾ ತನ್ನನ್ನು ಬಿಡುವಂತೆ ಕೇಳಿಕೊಳ್ಳುತ್ತಿದ್ದ. ಅಷ್ಟರಲ್ಲಿ ಕೇಶವನ ಕೈಯನ್ನು ಹಿಡಿದ ಅವಳು ಅವನನ್ನು ಮೆಟ್ಟಲುಗಳ ಮೇಲಿಂದ ಕೆಳಗೆ ಎಳೆದಳು. ಪರಿಣಾಮ, ಅವನ ಕುತ್ತಿಗೆಯಿಂದ ರಕ್ತ ತೊಟ್ಟಿಕ್ಕುವುದನ್ನು ಅವನು ನೋಡಿದ. ಅವನಿಗೆ ಉಸಿರಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅವನಿಗೆ ಸಹಾಯಕ್ಕಾಗಿ ಯಾರನ್ನಾದರೂ ಕರೆಯೋಣ ಎಂದರೆ ಕಿರುಚಲೂ ಸಾಧ್ಯವಾಗದಷ್ಟು ಬಿಗಿಯಾಗಿತ್ತು ಅವನ ಗಂಟಲು. ಆ ಕ್ಷಣ ಸಭಾಂಗಣದ ದೀಪಗಳು ಆರಿದ್ದವು. ಅವಳು ಅವನನ್ನು ಹೊರಗೆ ಎಳೆದಳು. ಸುತ್ತಲೂ ಎಲ್ಲವೂ ನಿರ್ಜನವಾಗಿತ್ತು. ನಾಯಿಗಳು ಮಾತ್ರ ಭಯಂಕರವಾಗಿ ಬೊಗಳುತ್ತಿದ್ದವು. ಅವನು ಇನ್ನೂ ಅವಳ ಕೈಯಿಂದ ಪಾರಾಗಲು ಪ್ರಯತ್ನಿಸುತ್ತಿದ್ದ. ಆದರೆ ಇನ್ನೊಂದೆಡೆ ತಾನು ಬದುಕಿ ಉಳಿಯುವ ಭರವಸೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದ. ಅವಳು ಅವನನ್ನು ಹಳ್ಳಿಯ ಮಧ್ಯಭಾಗದ ಕಡೆಗೆ ಎಳೆದುಕೊಂಡು ಹೋಗುತ್ತಾಳೆ. ಪರಿಣಾಮ, ಗಂಭೀರ ಗಾಯಗೊಂಡ ಕೇಶವನ ಕಾಲುಗಳಿಂದ ರಕ್ತಸ್ರಾವವಾಗುತ್ತಿದ್ದವು. ಅವರು ಹಳ್ಳಿಯ ಮಧ್ಯಭಾಗವನ್ನು ತಲುಪುತ್ತಿದ್ದಂತೆ ಅದಾಗಲೇ ರಮೇಶ್ ಮತ್ತು ಸುಭಾಷ್ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದರು. ಅವರ ಮುಂದೆ ನಿಂತ ಆ ಹುಡುಗಿಯ ಆಕಾರ ಕೇಶವನನ್ನು ಮೇಲಕ್ಕೆ ಎತ್ತಿ ಒಮ್ಮೆಲೆ ಕೆಳಕ್ಕೆ ಎಸೆಯುತ್ತದೆ. ಆ ಕ್ಷಣ ಅದು ತನ್ನ ಭಯಾನಕ ರೀತಿಯಲ್ಲಿರುವ ವಿರೂಪಗೊಂಡ ಮುಖವನ್ನು ತೋರಿಸುತ್ತಾ
ಬಾಯಿಯನ್ನು ಅಗಲವಾಗಿ ತೆರೆದು ತನ್ನ ಹಲ್ಲು ಮತ್ತು ಉಗುರುಗಳಿಂದ ಕೇಶವನ ಗಂಟಲನ್ನು ಕಚ್ಚಿತು. ಆ ಕ್ಷಣ ಕೇಶವ ಯಾರಾದರೂ ತನ್ನನ್ನು ರಕ್ಷಿಸಲು ಬಂದರೆ ಒಳ್ಳೆಯದು ಎಂದು ಅಸಹಾಯಕನಾಗಿ ಒದ್ದಾಡುತ್ತಾನೆ. ಆದರೆ ಯಾರು ಮುಂದೆ ಬರಲು ಧೈರ್ಯ ಮಾಡುತ್ತಾರೆ? ಅವನಿಗೆ ಜೋರಾಗಿ ಕೂಗಲು ಕೂಡ ಅವಕಾಶವಿರಲಿಲ್ಲ. ಆದರೂ ಅವನು ತನ್ನ ಎಲ್ಲಾ ಶಕ್ತಿಯನ್ನು ಒಟ್ಟುಗೂಡಿಸಿ ನನ್ನನ್ನು ಉಳಿಸಿ, ನನ್ನನ್ನು ಉಳಿಸಿ ಎಂದು ಜೋರಾಗಿ ಕೂಗಲು ಪ್ರಯತ್ನಿಸಿದನು. ಆದರೆ ಕೇಶವ ಹಾಗೆ ಪ್ರಯತ್ನಿಸುತ್ತಿರುವಾಗಲೇ ಆ ಭಯಾನಕವಾದ ಆಕೃತಿ ತನ್ನ ಕಾಲುಗಳಿಂದ ಜೋರಾಗಿ ಒದೆಯುತ್ತಾ ಅವನ ಬಾಯಿಂದ ಒಂದು ಶಬ್ದವು ಹೊರಡದಂತೆ ಮಾಡಿತ್ತು. ಅಷ್ಟೊತ್ತಿಗೆ ಆ ಆಕಾರವು ಇನ್ನಷ್ಟು ಭಯಾನಕ ರೀತಿಯಲ್ಲಿ ವಿರೂಪಗೊಳ್ಳುತ್ತಿತ್ತು. ಆ ದೃಶ್ಯವನ್ನು ಕಂಡು ನನ್ನನ್ನು ಉಳಿಸಿ, ನನ್ನನ್ನು ಉಳಿಸಿ ಎನ್ನುವ ಕೇಶವನ ಆ ಕಿರುಚಾಟ ಕೇಳಿ ಪಕ್ಕದ ಕೋಣೆಯಲ್ಲಿ ಗಾಢ ನಿದ್ರೆಯಲ್ಲಿದ್ದ ಅವನ ತಾಯಿ ಮತ್ತು ತಂದೆ ಬಂದು ಬಾಗಿಲು ಬಡಿದರು. ಆ ಶಬ್ದ ಕೇಳಿ ಕೇಶವ ಗಾಬರಿಯಿಂದ ಎಚ್ಚರಗೊಂಡ. ಆ ಕ್ಷಣ ಕೇಶವ ಇದೆಲ್ಲ ಕನಸೇ ಎಂದು ಅಂದುಕೊಳ್ಳುತ್ತಾ ಆಶ್ಚರ್ಯದಿಂದ ಎದ್ದು ಬಾಗಿಲು ತೆರೆದ.